ಹೇಳ್ಬಿಡು ನೀ ಮನೆಗೆ ಬರಲ್ಲ ಅಂತ ಹೇಳು. ರಾಸ್ಕಲ್ ಯಾಕೋ ಮನೆಗೆ ಬರ್ತಾ ಅವ್ನು ಬರ್ತಾನೆ. ಓಕೆ ಓಕೆ ಅಲ್ಲಿ ಬಿಟ್ಬಿಡಿ, ಹೊಡಿಬೇಡಿ ಹೊಡಿಬೇಡಿ. ಹಲೋ ಅಮ್ಮ, ಯಾಕಪ್ಪ ಈ ದಿವಸ ಫೋನೇ ಮಾಡಿಲ್ಲ? ಅಪ್ಪ ಇಲ್ವಾ? ಇಲ್ಲ ಕಣ, ತೋಟದ ಹತ್ರ ಹೋದ್ರು. ಚೈತ್ರ ಇದಾನೆ, ಕೊಡ್ಲಾ? ಕೊಡು. ಕೊಟ್ಟೆ. ಚೈತ್ರ ತಗೊಳ್ಳಿ, ನಿಮ್ಮ ಅಣ್ಣ ಫೋನ್ ಮಾಡಿದ್ದಾನೆ. ಹಲೋ, ಏನೋ ಪಕ್ಕ ಬಿಟ್ಟು ಬಂದಿದ ತಕ್ಷಣ ನಮ್ಮೆಲ್ಲ ಮರ್ತಿದ್ಯಾ? ಅಮ್ಮನ್ ಕೊಡು. ಕೊಟ್ಟೆ. ಅಮ್ಮ, ಊಟ ಆಯ್ತಪ್ಪ? ದೊಡ್ಡದೇನಾದ್ರು ಬೇಕಾಗಿತ್ತಾ? ಆಮೇಲೆ ಫೋನ್ ಮಾಡ್ತೀರಮ್ಮ. ಸರಿಪ್ಪ. ಎಲ್ರು ಎಲ್ಲೋ? ಅವ್ರಣ್ಣ ಹೋಗಿ ಸಾಂಬ್ರೇಕರ್ ಹೇಳಿದಾನಂತೆ. ಅವನು ಅಪ್ಪ ಮಗನ ಒಂದ್ ಮಾಡಿಸಿದಾನೆ. ಅವ್ರಣ್ಣ ಇನ್ಮೇಲಿಂದ ಮನೇಲೇ ಇರ್ತಾನಂತೆ. ಸಾಂಬ್ರೇಕರ? ಹೌದು, ಅವನು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನೊಂಥರ ವಿಷಯದ ಮನುಷ್ಯ. ಏಯ್, ಸುಮ್ಮನೆ ಕಟಿಂಗ್ ಮಾಡ, ಹಂಗ್ಯಾಕ್ ಮಾಡಿಯಾ? ಸುಮ್ನಿರಿ ಸರ್, ಏನೂ ಆಗಲ್ಲ. ನಿಮ್ಗೆ ಗೊತ್ತಿಲ್ಲ, ಆ ಭಗವಂತ ಕೊಟ್ಟಾನ ಈ ಕೈಗೆ, ಏನ್ ಕೊಟ್ಟಾನಂತೀರಾ? ಏಯ್, ಬರೀ ಕೈ ಆಡ್ಸಕ್ಕೆ ಇಷ್ಟೊಂದು ಕೊಚ್ಕೊಂಡ್ರೆ ನಾವು MLA ಆಡಿಸ್ತೀವಪ್ಪ. ರಾಜಕೀಯ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ಕತ್ರಿ ಆಡಿಸ್ದಂಗಲ್ಲ. ಎಂತೆಂಥವ್ರನ್ನ ಸಂಭಾಳಿಸಿದೀನಿ ಗೊತ್ತಾ ನನ್ನ ಸರ್ವಿಸ್ನಾಗ. ಸುಮ್ಮನೆ ಮಾಡ, ಹೆಸರಿಗೆ MLA ಅಷ್ಟೇ. ಇಡೀ ಬೆಳಗಾಂನ 4 ವರ್ಷ ಸಾಕಿದ್ದೀನಿ. ಎಷ್ಟು ಮಾಡಿದ್ರು ನಮ್ಮ ಸಾಹೇಬನ ಕೈಲಿ ಉಗಿಸ್ಕೊಳ್ಳೋದಂತೂ ತಪ್ಪಲಿಲ್ಲ. ಏನಾದ್ರೂ ಹೇಳಿದ್ರೆ ಕೇಳ್ತೀಯ? ಸರ್ ಸರ್ ಸರ್, ಏನಾಗಿಲ್ಲ ಸರ್. ಸರ್ ಅಲ್ಲಿ ಅವನು ನನ್ನ ಮಾತು ಕೇಳಲ್ಲ, ಇಲ್ಲಿ ನೀನು ನನ್ನ ಮಾತು ಕೇಳಲ್ಲ. ಛತ್ತೇರಿ, ಆಹಾ, ಭಗವಂತ ಕೊಟ್ಬಿಟ್ಟ. ನೀವು ಬನ್ನಿ ಬನ್ನಿ. ಸರ್, ಇಲ್ಲಿ ಸ್ವಲ್ಪ ಗಾಯ ಆಗಿದೆ, ನೋಡ್ಕೊಂಡು ಮಾಡಿ. ಈಗ ಹೋದ್ರಲ್ಲ, ಯಾರು ಗೊತ್ತಾ? MLA PA. ನನ್ನನ್ನು ಬಿಟ್ಟು ಬೇರೆ ಎಲ್ಲಾರು ಹೋಗ್ಬಿಡ್ಲಿ ಅವರು. ನಮ್ದೇನು ಕೆಲಸ ಇದ್ರು ಚಿಕ್ಕ ಹಿಡಿದ್ರಲ್ಲಿ ಮಾಡ್ಬಿಡ್ತಾರೆ. ಇನ್ಮೇಲೆ MLA ಸಾಹೇಬ್ರಿಗೂ ನಾನೇ ಕಟಿಂಗ್ ಮಾಡ್ಬೇಕಂತ ಹೇಳಿದ್ರು. ಅಷ್ಟರಲ್ಲಿ ನಮ್ಮ MLA ಸಾಹೇಬ್ರಿಗೂ ಇವ್ರಿಗೂ ಯಾವ್ದೋ ವಿಚಾರದಲ್ಲಿ ಮನಸ್ತಾಪ ಆಗಿ ಅವ್ರು ಇವ್ರ ಮೇಲೆ ಮುನ್ಸ್ಕೊಂಡ್ಬಿಟ್ಟಾರ ಅಷ್ಟೇ. ನಿಮ್ದೇನೇನ್ ಕೆಲಸ ಆದ್ರೂ ಮಾಡ್ಕೊಡ್ತಾರ ಅವರು? ಓ,